ಗಮನಿಸಬೇಕು. ಪಕ್ಕದಲ್ಲಿ ವಯೋವೃದ್ಧರು ನಿಂತಿರ್ತಾರೆ, ಅಂಗವಿಕಲರು ನಿಂತಿರ್ತಾರೆ, ಬಾಣಂತಿಯರು ನಿಂತಿರ್ತಾರೆ. ಅದರ ಅರಿವೇ ಇಲ್ಲದೆ ಅವರು ತಮ್ಮ ಮೊಬೈಲ್ ಅನ್ನು ಇಟ್ಕೊಂಡು ಬಸ್ಸಿನ ಸೀಟ್ ಮೇಲೆ ಕೂತ್ಕೊಂಡು ಪ್ರಯಾಣವನ್ನ ಬಿಡಿಸ್ತಾ ಇರ್ತಾರೆ. ಇನ್ನೊಬ್ಬರ ಕಷ್ಟದ ಅರಿವು ನಮಗಿಲ್ಲ ಇವತ್ತು. ಅವರಿಗೆ ವಯಸ್ಸಾಗಿದೆ, ವಯೋವೃದ್ಧರು, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಕೆಲವರು ಅವರು ಅಂಗವಿಕಲರು, ಅವರು ಬಾಣಂತಿಯರು ಅಂತಕ್ಕಂಥ ಅವರಿಗೆ ಒಂದಷ್ಟು ನನ್ನ ಜಾಗವನ್ನ ಬಿಟ್ಕೊಟ್ಟು ನಾನು ಅವಕಾಶವನ್ನ ಕೊಡಬೇಕು ಅಂತಕ್ಕಂಥ ವಿಶಾಲ ಮನೋಭಾವನೆ ಇಲ್ಲ ಇವತ್ತು ನಮ್ಮ ಮಕ್ಕಳಿಗೆ. ಒಂದಾನೊಂದು ಕಾಲದಲ್ಲಿ ಅದು ನಿಮಗಿತ್ತು, ಆದ್ರೆ ನಿಮ್ಮ ಮಕ್ಕಳಿಗೆ ಅದು ಮರೆಯಾಗ್ತಾ ಇದೆ. ಇದನ್ನ ನೀವು ತಿಳಿಸ್ಕೊಡುವಂತ ಕೆಲಸವನ್ನ ಮಾಡಬೇಕು. ಅಂಗಡಿಯಿಂದ ಏನಾದ್ರು ತಂದ್ರೆ ನೀವು ಕದ್ದು ಮುಚ್ಚಿ ಮಕ್ಕಳು ಕೊಡ್ತಾ ಇರ್ತೀರಾ, ಅವ್ರಿಗೆ ಹೇಳ್ಕೊಡ್ತಾ ಇರ್ತೀರ, ಹೊರಗಡೆ ತೆಗೆದುಕೊಂಡು ಹೋಗ್ಬೇಡ, ಪಕ್ಕದ ಮನೆ ಮುಡ್ಕ ಬಂದ್ಬಿಟ್ಟು ಕಿತ್ಕೊಂಡ್ಬಿಡ್ತಾನೆ. ಹೇಳ್ಕೊಟ್ಟಿಲ್ವಾ? ಎಷ್ಟೋ ಸತಿ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಅವ್ನು ನೋಡ್ಬಿಡ್ತಾನೆ, ಅವ್ನು ಕಾಣಿಸಂಗ್ ತಿನ್ಬೇಡ ಅಂತ ಹೇಳ್ಕೊಡ್ತೀವಿ. ಆದ್ರೆ ನೀವು ಹೃದಯ ವೈಶಾಲ್ಯತೆ ಏನ್ ಬೆಳೆಸ್ಕೊಳ್ಬೇಕು ಅಂದ್ರೆ, ಕರೆದು ನೀನು ಸ್ವಲ್ಪ ತೆಗೆದುಕೊಂಡು ಪಕ್ಕದಲ್ಲಿರುವಂತ ನಿನ್ನ ಸ್ನೇಹಿತರಿಗೆ, ನಿನ್ನ ಬಂಧುಗಳಿಗೆ ಒಂದಷ್ಟು ಕೊಟ್ಟು ತಿನ್ನು ಅಂತಕ್ಕಂಥ ಭಾವನೆಯನ್ನ ಬೆಳೆಸಬೇಕು. ಇವತ್ತು ಇಂಥ ಮಠಗಳು ಉಳಿದಿರುವಂತದ್ದು ಇದೇ ಕಾರಣಗಳಿಂದ. ತಾನು ದುಡಿದಂತದ್ದನ್ನು ಒಂದು ಸ್ವಲ್ಪ ನಾವು ಇಟ್ಕೊಳ್ಬೇಕು, ಇನ್ನು ಸ್ವಲ್ಪ ಭಾಗ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಂಥ ಮಠಮಾನಿಗಳಿಗೆ ಕೊಟ್ಟಾಗ ಇದರ ಒಂದು ಧಾರ್ಮಿಕ ಚಿಂತನೆಗಳು, ಒಂದು ಸಾಮಾಜಿಕ